ಬರ್ತಡೆ ನೀವು ಬಂದಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಒಂದಿಷ್ಟು ಸ್ಟಾರ್ಗಳು ಬರ್ತ್ಡೇ ಟೈಮಲ್ಲಿ ಸಿಗಲ್ಲ, ನಿಮ್ಮ ಫೇವರೇಟ್ ಸಿಗ್ತಾ ಇದಾರೆ, ಎಷ್ಟು ಖುಷಿ ಆಗ್ತದೆ? ಮತ್ತೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಪ್ರೋಗ್ರಾಮ್ ಬಗ್ಗೆ? ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಕಿಚ್ಚ ಸುದೀಪ್ ಅಣ್ಣಂಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದಾಗೆ, ಸುದೀಪ್ ಅಣ್ಣ ಹೇಳಿದಾಗೆ ನಾವು ಸುದೀಪ್ ಅಣ್ಣನಿಂದ ಬಹಳ ಕಲ್ತಿದೀವಿ. ವರ್ಷ ಬರ್ತೇವೆ, ಸುದೀಪ್ ಅಣ್ಣ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಒಳ್ಳೆ ಎಂಜಾಯ್ ಮಾಡ್ತೀವಿ. ಆದ್ರೆ ಕೂಡ ನಮ್ಗೆ ಒಂದ್ ಕಡೆ ಬೇಜಾರಾಗುತ್ತೆ, ಯಾಕಂದ್ರೆ ಅಣ್ಣನ ಮೀಟ್ ಆಗಕ್ಕಾಗಲ್ಲ. ಪ್ರತಿ ಬರ್ತಡೇಗೋಸ್ಕರ ಬರ್ತೀವಿ, ಬಟ್ ವಿಶ್ ಮಾಡ್ತೀವಿ, ಬಟ್ ಮೀಟ್ ಆಗಕ್ಕಾಗಲ್ಲ. ಅದೇ ಒಂದು ಬೇಜಾರು. ಅಣ್ಣ ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಚೆನ್ನಾಗ್ ಬಾಳಿ ಅಂತ ಹೇಳ್ತಾ ಅಣ್ಣನಿಂದ ಬಹಳ ಕಲ್ತಿದ್ವಿ ನಾವು. ನಮಗೆಲ್ಲ ಇನ್ಸ್ಪೈರ್ ಅವರೆಲ್ಲ. ಅವರು ಆಕ್ಟ್ ಮಾಡೋದಿರ್ಲಿ, ಅವರು ನಿಜ ಜೀವನದಾಗ ಇರೋದಿರ್ಲಿ, ಅಥವಾ ಬಿಗ್ ಬಾಸ್ ದಲ್ಲಿ ಕಂಟೆಸ್ಟೆಂಟ್ಸ್ಗಳಿಗೆ ಬುದ್ಧಿವಾದ ಹೇಳೋದಿರ್ಲಿ, ಈ ತರ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗಿಂತ ತುಂಬಾ ಕಲಿಯೋದಿದೆ. ಹೀಗಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅಂತ ಹೇಳ್ತಾ, ಈಗ ಅವರು ಹೊಸ ಸಿನಿಮಾವನ್ನ ಟೀಸರ್ ಕೂಡ ಬಿಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮಾರ್ಕ್ ಅಂತ ತುಂಬಾ ನೋಡಿದ್ರು, ಟೀಸರ್ ಇವಾಗಲೇ ಲಾಂಚ್ ಮಾಡಿದ್ರು, ನೋಡಿದ್ವಿ. ಒಳಗಡೆ ಸಖತ್ತಾಗಿದೆ, ತುಂಬಾ ಸಖತ್ತಾಗಿದೆ. ಎಲ್ಲ ಚಿಂದಿ ಚಿಡಾಯಿಸ್ಬಿಟ್ರೆ. ಆಟಿಟ್ಯೂಡ್ಗೆ ನಂಬರ್ 1 ನಮ್ ಕಿಚ್ಚ ಬಾಸ್. ತುಂಬಾ ಖುಷಿ ಆಗ್ತಾ ಇದೆ ಸುದೀಪ್ ಸರ್ ನೋಡ್ಮೆ ಅಂತ ಬಂದು. ಮುಂದೆ ಕಿಚ್ಚ ಪ್ರೀತಿಯಲ್ಲಿ ಹುಚ್ಚ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಪ್ರೋಗ್ರಾಮ್ ಅಲ್ಲಿ ಇವತ್ತು? ತುಂಬಾ ಚೆನ್ನಾಗಿದೆ, ನೋಡ್ಮೆ ಅಂತ ಬಂದಿದ್ದೀವಿ ಸರ್. ಸುದೀಪ್ ಅಣ್ಣಂಗೆ ನಮ್ಮ ಆಯುಷ್ ಅರ್ಧ ಸುದೀಪ್ ಫೋಟೋ ಸೆಲ್ಫಿ ಅಂದ್ರೆ ಈಗೆಲ್ಲ ಸಿಗಲ್ಲ ಕಾಲ ಅವ್ರಿಗೆಲ್ಲ ಈಗ ಇರೋದಕ್ಕೆ ಎಲ್ಲ ಸಿಗಲ್ಲ. ಆದ್ರೂ ತುಂಬಾ ಚೆನ್ನಾಗಿರ್ಲಿ, ನಮ್ಮ ಅರ್ಧ ಆಯುಷ್ ಅವ್ರಿಗೆ ಇರ್ಲಿ ಅಂತ. ಇವಾಗಲೂ ಚಿಕ್ಕ ವಯಸ್ಸಿಂದ ನಮ್ಮ ಬಾಸ್ತು ಮೋಟಿವೇಶನ್ ಡೈಲಾಗ್ಗಳನ್ನ ಕೇಳ್ಕೊಂಡ್ಬಂದು ನಾನು ಅವ್ರ ವಿಡಿಯೋ ಪ್ರಕಾರ ಇವತ್ತು ನಮ್ಮ ಜೀವನ ಸಾಗಿಸ್ಕೊಂಡ್ಬರ್ತೀವಿ. ಜೈ ಕಿಚ್ಚ ಬಾಸ್. ಒಳ್ಳೇದಾಗ್ಲಿ, ಅವ್ರ ಮುಂದಿನ ಸಿನಿಮಾಕ್ಕೂ ಒಳ್ಳೇದಾಗ್ಲಿ. ಜೈ ಕಿಚ್ಚ ಅಡ್ವಾನ್ಸ್. ಹೌದು, ಸುದೀಪ್ ಸರ್ ಬರ್ತಡೆಗೆ ಹೆಂಗ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ, ಕುತೂಹಲ ಮೂಡಿಸ್ತಿದೆ. ಈ ಸರಿ ಬರ್ತಡೇದು ತುಂಬ ಸ್ಟೈಲಿಶ್ ಆಗಿದ್ದಾರೆ. ಈ ಸರಿ ಬರ್ತಡೆಗೆ 100 ವರ್ಷ ಸುಖವಾಗಿರ್ಲಿ ಅಂತ ಬಯಸ್ತೀವಿ. ನಾವು ಕಿಚ್ಚ ಬಾಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟು ಹತ್ರದಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಎಲ್ಲ ಫ್ಯಾನ್ಸ್ಗೂ ಅಮ್ಮ ಇಲ್ದಿರೋ ಕಾರಣಕ್ಕೆ ಬರ್ಡೇ ಮಾಡ್ಕೊಡಲ್ಲ ಅಂತಂದ್ರಲ್ಲ, ಅದು ನಮಗೆ ಆರ್ಟ್ ಹೆಚ್ಚಾಯಿತು. ಬಟ್ ಆದ್ರೂ ಅವರು ಬ್ಯುಸಿ ಟೈಮಲ್ಲೂ 2 ಮೂವಿ ಮಾಡ್ಕೊಂಡು ಬಿಗ್ ಬಾಸ್ ಶೂಟಿಂಗ್ ಮಾಡ್ಕೊಂಡು ಈ ಟೈಮಲ್ಲೂ ನನಗೆ ಟೈಮ್ ಕೊಡೋಕೆ ಬಂದಿದ್ದಾರೆ ಅಂದರೆ ಅವ್ರು ಅದರಲ್ಲೇ ಗೊತ್ತಾಗಬೇಕು ಎಂಥ ದೊಡ್ಡ ಮಾಣಿಕ್ಯ ಅಂತ. ನಾವು ಸಣ್ಣ ಹುಡುಗರು ಮಾಣಿಕ್ಯ ಅಂತಲೇ ಕಿಚ್ಚ ಬಾಸ್ ಅಂತ ಹೇಳ್ಕೊಬೋದು. ಅವ್ರು ಸಿಗ್ತಾರೋ ಸಿಗಲ್ವೋ, ಬರ್ಡೇಗೆ ಮನೆ ಹತ್ರ ಹೋಗ್ಬೇಕು, ಏನು ಮಾಡಬೇಕು ಅಂತ ನಮಗೆ ತಲೆನೋವಿದ್ದ ಸಮಯದಲ್ಲಿ ಒಂದೊಳ್ಳೆ ಥಾಟ್ ಹಾಕಿದ್ರು. ಆ ಥಾಟ್ ನಮಗೆ ಮನಸ್ಸಲ್ಲಿ ಇನ್ನೂ ಹಂಗೆ ಹಚ್ಚೊಳ್ತಿದೆ. ಅದು ಇವತ್ತು ನೈಟ್ ನಮ್ಗೆ ಸಿಕ್ಕಿದ್ದಾರೆ, ಒಳ್ಳೆ ಸೆಲೆಬ್ರೇಷನ್ ಮಾಡ್ತೀವಿ, ಫುಲ್ಲು ಖುಷಿಯಾಗಿದ್ದೀವಿ. ಮಾತ್ರ ಈ ಮಾರ್ಕ್ ಬಿಟ್ಟಿದ್ದಾರಲ್ಲ, ಈ ಮಾರ್ಕಲ್ಲಿ ಪೋಸ್ ಹೇಳುತ್ತೆ ಅವ್ರು ಎಂಥ ಮ್ಯಾಡ್ ಅಂತ. ನಾವು ಮ್ಯಾಡ್ ಫ್ಯಾನು, ಮ್ಯಾಡ್ ಮ್ಯಾನ್ ನೋಡೋಕ್ಕೆ ಬಂದಿದ್ದೀವಿ. ಹಾಗೆ ನಮ್ಮ ತಾಲೂಕಿನವರು, ನಮ್ಮ ಶಿವಮೊಗ್ಗ ಡಿಸ್ಟಿಕ್ನವರು, ನಮ್ಮ ತೀರ್ಥಹಳ್ಳಿ ತಾಲೂಕು, ನಮ್ಮ ಎನ್ನಾರ್ಪುರ ತಾಲೂಕಿನವರಿಗೂ ಕೂಡ ಇವತ್ತಿನವರೆಗೂ ಒಳ್ಳೆ ಚಿತ್ರರಂಗದಲ್ಲಿ ಇವತ್ತಿನವರೆಗೂ ಒಂದು ಒಳ್ಳೆ ಸಿನಿಮಾಗಳನ್ನ ಕೊಟ್ಟು ಇವತ್ತಿನವರೆಗೂ ನಮ್ಮ ಅವ್ರಿಗೆ ತುಂಬಾ ಇದೆ. ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕಿಂತ ನಮ್ಮ ಮಲೆನಾಡು ಭಾಗದಲ್ಲಿ ಸುದೀಪ್ ಅನ್ನೋರ್ನು ಕೂಡ ತುಂಬಾ ಮುಂದಕ್ಕೆ ತಗೊಂಡು ಹೋಗಲೇಬೇಕು ಅನ್ನೋದು ನಮ್ಮ ಒಂದು ಮನಸ್ಸಿಗೆ ಇದೆ. ದಯವಿಟ್ಟು ಅದಕ್ಕೆ ಎಲ್ಲರೂ ಆಶಿಸಬೇಕು. ಹಾಗೂ ಅವರು ಮುಂದಿನ ಸಿನಿಮಾಗೋಸ್ಕರ ತುಂಬ ಎಲ್ಲರೂ ಜನಗಳನ್ನ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲರೂ ಮುಂದೆ ಅವರ ಸಿನಿಮಾಗೋಸ್ಕರ ಪ್ರೋತ್ಸಾಹಿಸಬೇಕು ಅಂತ ಅನ್ನೋದು ನಮ್ಮ ಒಂದು ವಿನಂತಿ. ಫಸ್ಟ್ ಆಫ್ ಆಲ್ ದುನಿಯಾ ವಿಜಯ್ ಸರ್ ಹೊಡೆದ ಡೈಲಾಗ್, ಸೆಕೆಂಡ್ ಅದು ಬಿಟ್ಟರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೊಡೆದಿರೋದು ನಟನ ಅಂದರೆ ನಮ್ಮ ಕಿಚ್ಚ ಬಾಸ್ ಅವರು. ಅವರಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುರಪುರಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರುವಂಥ ಏಕೈಕ ನಟ ಅಂದರೆ ನಮ್ಮ ಕಿಚ್ಚ ಬಾಸ್ ಅಂತ. ಅಷ್ಟು ದೂರದಿಂದ ಈ ವರ್ಷ ಮೀಟ್ ಮಾಡಕ್ಕೆ ಅದೃಷ್ಟ ಸಿಕ್ಕಿದೆ ನಮ್ಮ ಅಭಿಮಾನಿಗಳಿಗೆ. ಸಖತ್ ತುಂಬಾ ಖುಷಿ ನಮಗೂ ಖುಷಿ ಬ್ರೋ. ವಿಷ್ಣುವರ್ಧನ್ ಫ್ಯಾನ್ ನಾನು. ಹೌದು, ದಾದಾ ಫ್ಯಾನ್, ದಾದಾ ಫ್ಯಾನ್ ನಾನು. ಅವ್ರು ತಗೊಂಡಿರೋದು ನಮ್ಗೆ ಫುಲ್ಲು ಖುಷಿ ಐತೈತಿ. ನಮಗೆಲ್ಲ ಖುಷಿ ಬ್ರೋ.
ಇವತ್ತು ಬರ್ತಡೇ ಸೆಲೆಬ್ರಿಟಿಗೆ ಅದು ಇವತ್ತು ಅದಕ್ಕೆ ಬಂದಿರೋದು ನಾವೀಗ, ಅದಕ್ಕೆ ಬಂದಿರೋದು. ಒಟ್ಟು ಕಿಚ್ಚ ಸುದೀಪ್ ಮತ್ತೆ ಡಿ ಬಾಸ್ ದರ್ಶನ್ ಇಬ್ರು ಒಂದಾಗ್ಬೇಕಷ್ಟೇ, ನಮಗೂ ಅದೇ ಸರ್. ಇಬ್ರು ಒಂದಾಗ್ಬೇಕಷ್ಟೇನೆ. ಯಾರ್ಯಾರು ಆಕ್ಟ್ ಮಾಡ್ಬೇಕಣ್ಣ ದಿಗ್ಗಜರು ಪಾರ್ಟ್ 2 ಅಲ್ಲಿ? ಬ್ರೋ ನಮ್ಮ ಕಿಚ್ಚ ಬಾಸ್, ನಮ್ಮ ಡಿ ಬಾಸ್ ಮೂವಿ ತೆಗಿ, ನಮ್ಮ ಸುದೀಪ್ ಸರ್, ದರ್ಶನ್, ನೀವು ಒಂದಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ಮೂವಿ ಸರ್. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಎಷ್ಟು ತೆಗಿ, ಒಂದೇ ತೆಗಿ, ನಮ್ಗೆ ಖುಷಿ. ನಮ್ಮ ಹಂಗೆ ಕರ್ನಾಟಕ ಜನಕ್ಕೆ ಹೆಮ್ಮೆ ಕೊಡು ಸರ್. ಇಷ್ಟೇ ಸಾಕು, ನನ್ನ ಹತ್ರ ಹೇಳಿಕೊಳ್ತೀನಿ ಸರ್. ನನಗೆ ತುಂಬಾ ಖುಷಿ ಆಗ್ತಿದೆ, ನನಗೆ ಕಾಲು ನಿಂತ್ಕೊಳಕ್ ಆಗ್ತಾ ಇಲ್ಲ. ಹಂಗೂನು ಸುದೀಪ್ ಅಣ್ಣ ಅವ್ರಿಗೆ ಕಾಯ್ದು ನಾನು ನೋಡ್ಕೊಂಡು ಮನೆಗೆ ಹೋಗ್ತೀನಿ. ಇವತ್ತು ನಾನು ಫಿಕ್ಸ್ ಆಗಿದ್ದೀನಿ, ಎಷ್ಟೊತ್ತನ ಆಗ್ಲಿ, ರಾತ್ರಿ 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ, ಸುದೀಪ್ ಅಣ್ಣ ನೋಡ್ಕೊಂಡು ನಾನು ವಾಪಸ್ ಮನೆಗೆ ಹೋಗೋದು, ಇಲ್ಲ ಅಂದ್ರೆ ಮನೆಗೆ ಹೋಗಲ್ಲ ನಾನು. ಯಾವತ್ತು ಸಾವಿರಾರು ಕೋಟ್ಯಾನುಗಳ ಗಟ್ಟಲೆ ಅಭಿಮಾನಿಗಳು ನಿಮ್ಗೋಸ್ಕರ ಇಲ್ಲಿ ನೋಡಕ್ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡು ನೋಡಕ್ಕೆ. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.